ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಹಿಂದೆ ಭಾಳ ದಿವಸದಿಂದ ಒಂದು ಪಿಕ್ಚರ್ ಬಂದಿತ್ತು, ಭೂಮಿಯ ಮೇಲೆ ಪ್ರೀತಿ ಏಕಿದೆ ಅಂತ. ಆದರೆ ಆ ಪಿಕ್ಚರ್ ನೋಡಿದಾಗ ಪ್ರೀತಿ ಏಕಿದೆ ಅನ್ನೋದಕ್ಕೆ ಉತ್ತರ ಸಿಕ್ಕಿಲ್ಲ. ಆದರೆ ಅದರಲ್ಲಿ ಬರೀ ಲಾಂಗು, ಮಚ್ಚು, ಕತ್ತಿ, ಹೊಡೆದಾಟ, ಬಡದಾಟ ಅಷ್ಟಕ್ಕೆ ಮಾತ್ರ ಕಾಣ್ತಿತ್ತು ಅದು. ಆದರೆ ಭೂಮಿ ಮೇಲೆ ಪ್ರೀತಿ ಏಕಿದೆ ಅಂದರೆ ಪ್ರೀತಿ ಬ್ರಹ್ಮಾಂಡದ ಮೂಲ ಮಂತ್ರ ಹೇಳೋದು. ಎಲ್ಲಿ ಪ್ರೀತಿ ಇಲ್ಲ, ಅಫಿನಿಟಿ, ಅಲ್ಲಿ ವೈಬ್ರೇಷನ್ಸ್ ನಿರ್ಮಾಣ ಆಗುತ್ತೆ, ಕಂಪನಗಳ ನಿರ್ಮಾಣ ಆಗುತ್ತೆ. ಭೂಕಂಪ ಅಂತಾರಲ್ಲ ಹಾಗೆ, ಸೊ ಆ ಥರ ಕಂಪನಗಳ ನಿರ್ಮಾಣ ಆಗುತ್ತೆ. ಇಲ್ಲೇ ಕೆಲವು ಒಂದು ಮನೆ ಇದೆ, ಆ ಮನೆಯಲ್ಲಿ ಒಬ್ಬ ಹೆಣ್ಮಗಳು, ಆಕೆಯ ಬಿಹೇವಿಯರ್ನಲ್ಲಿ ಬದಲಾವಣೆ ಆಗುತ್ತೆ. ಒಮ್ಮೆಲೆ ಆಕೆದ ಆಸ್ಫೋಟದ ರೂಪದಲ್ಲಿ ಆಕೆದ ನಡವಳಿಕೆ ಬರುತ್ತೆ. ಎಲ್ಲ ಕೂದಲ ಜಕ್ಕೊಳ್ಳೋದು, ಹರ್ಕೊಳ್ಳೋದು, ಮಾಡೋದು, ಚೀರಾಡೋದು, ಒದರಾಡೋದು ನಡೆಯುತ್ತೆ. ಅದನ್ನು ನೋಡಿ ಸುತ್ತಮುತ್ತಲಿದ್ದವರು ಎಲ್ಲರೂ ಹೇಳ್ತಾರೆ, ನೋಡ್ತಾರೆ, ಈಕೆಗೆ ಗಾಳಿ ಹಿಡಿದಿದೆ, ದೆವ್ವ ಹಿಡಿದಿದೆ ಅಂತ. ಆದರೆ ಆಕೆಯನ್ನು ಗಾಳಿ ಬಿಡಿಸೋದು, ದೆವ್ವ ಬಿಡಿಸೋದು ಕಡೆ ಹೋಗೋದು, ಮತ್ತು ಕೆಲವು ಅವ್ರ ಕಲ್ಪನೆ ಪ್ರಕಾರ ಕೆಲವು ದೇವಸ್ಥಾನಗಳಿಗೆ ಹೋಗೋದು, ಅಲ್ಲಿ ದೆವ್ವ ಬಿಡಿಸ್ತಾರೆ, ಗಾಳಿ ಬಿಡಿಸ್ತಾರೆ ಅಂತೇಳಿ. ಅಂದರೆ ವೈಜ್ಞಾನಿಕ ಕಾರಣಗಳನ್ನು ಹುಡುಕಲಾರ್ದೇನೆ ಮೂಢನಂಬಿಕೆಗೆ ಬಲಿ ಹಾಕಿ ಸೊ ಈ ಥರ ಹೋಗೋ ಪ್ರಕ್ರಿಯೆ ನಡೆಯುತ್ತೆ. ಅದಕ್ಕೆ ಸೂಕ್ಷ್ಮವಾಗಿ ನಾವು ಅಬ್ಸರ್ವ್ ಮಾಡಿದಾಗ ಕೆಲವು ಸಮಸ್ಯೆಗಳು ಅರ್ಥ ಆಗುತ್ತೆ. ಯಾತಕ್ಕೆ ಆ ಹೆಣ್ಮಗಳು ಸಾಮಾನ್ಯವಾಗಿ ಈ ಥರದ ಬಿಹೇವಿಯರ್ ಹಳ್ಳಿಗಳಲ್ಲಿ ಎಲ್ಲಿ ಅಶಿಕ್ಷಿತರಿದ್ದಾರೆ, ಮೂಢನಂಬಿಕೆಗೆ ಬಲಿಯಾಗಿದ್ದಾರೆ ಅಂಥಲ್ಲೇ ಹೆಚ್ಚು ಇದು ಕಂಡುಬರುತ್ತೆ. ಅದೇ ವ್ಯಕ್ತಿಯನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಕೆಲವು ಹಿಂದೆ ಇತ್ತಪ್ಪ, ಇವು ಇರ್ಬೋದು, ಕೆಲವು ಜಾಯಿಂಟ್ ಫ್ಯಾಮಿಲಿಗಳಿದೆ, ವ್ಯವಸ್ಥೆ ಇದೆ. ಸೊ ಮನೆಯಲ್ಲಿ ಅದೇ ಆಗಿ ಮದುವೆಯಾಗಿ ಬಂದಂಥ ಹೆಣ್ಮಗಳು ಇರ್ಬೋದು, ಹೊಸ ವಾತಾವರಣಕ್ಕೆ ಒಗ್ಗಬೇಕಾಕೆ ಜಾಯಿಂಟ್ ಫ್ಯಾಮಿಲಿಯಲ್ಲೇ ತಾನು ಬೆಳೆದಂಥ ವಾತಾವರಣನೇ ಬೇರೆ, ಇಲ್ಲಿ ಬಂದಂಥ ವಾತಾವರಣನೇ ಬೇರೆ. ಎಷ್ಟೋ ವಿಷಯಗಳ ಆಕೆಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಲ್ಲ, ಬಹಿರಂಗವಾಗಿ ಹೇಳಲಿಕ್ಕೆ ಆಗಲ್ಲ. ಇವಾಗ ಎಷ್ಟರ ಮಟ್ಟಿಗೆ ಅಪ್ಪ ಅಂದರೆ, ಮನೆಗೆ ಗಂಡ ಬರಬೇಕಾದ್ರೆ ಹೆಂಡತಿಗೆ ಅಕಸ್ಮಾತ್ ಹೂ ತರಬೇಕಾದ್ರೆ ಅಗಲಿ ಏನೋ ತುಡಿಗಲೆ ತಂದು ಕೊಟ್ಟಂಗೆ ಮಾಡ್ತಿರ್ತಾರೆ. ಅದು ಓಪನ್ನಾಗಿ ಎಲ್ಲರೂ ಏನಂದಾರೋ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅಂಥೇಳಿ ಅಷ್ಟರ ಮಟ್ಟಿಗೆ. ಅಂದರೆ ಒಂದು ಕಡೆ ಮನೆಯಲ್ಲಿ ಹಿರಿಯರ ಭಯ, ಮತ್ತೊಂದು ಕಡೆ ಗಂಡನ ಜೊತೆಗೆ ಯಾವುದೇ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಇರಲಾರ್ದಂಥ ಒಂದು ಸಂದರ್ಭ. ಅಂದರೆ ಆವಾಗ ಆಕೆ ಸುಪ್ತ ಮನುಷ್ಯನ ಮೇಲೆ ಆಗ್ತಕ್ಕಂಥ ಕೆಲವು ವಿಷಯಗಳು, ಸೊ ಬಹಿರಂಗಪಡಿಸ್ಲಿಕ್ಕೆ ಆಗಲಾರ್ದಂಥ ವಿಷಯಗಳ ಸಬ್ಕಾನ್ಷಿಯಸ್ ಸ್ಟೇಜಿಗೆ ಹೋಗುತ್ತೆ. ಸೊ ಒನ್ ಫೈನ್ ಮಾರ್ನಿಂಗ್ ಅದು ಆಸ್ಫೋಟದ ರೂಪದಲ್ಲಿ ಹೊರಗಡೆ ಬರುತ್ತೆ. ಒದರಾಡೋದು, ಚೇರಾಡೋದು, ಕುಲ್ಲ ಹಾಕೊಳ್ಳೋದು, ಅನ್ಸ್ಬಾರ್ದು. ಅದಕ್ಕೆ ನಾವು ಹೇಳೋದು, ಒಂದ್ಸಲ ಎಲ್ಲಿ ಆರ್ಥೋಡಾಕ್ಸ್ ಫ್ಯಾಮಿಲಿಗಳಿದೆ, ಸಂಪ್ರದಾಯಸ್ಥರು ಹೇಳೋದು, ಅಲ್ಲಿ ಮೈ ಮೇಲೆ ದೇವರು ಬಂತು ಅಂತ ಕಲ್ಪನೆ ಮಾಡ್ಕೋತಾರೆ. ಇಮಿಡಿಯೇಟ್ಲಿ ಒಳಗಡೆ ದೇವ್ರ ಮನೆಗೆ ಹೋಗಿ ಅಲ್ಲಿ ಜಗಲಿ ಮೇಲೆ ಇರ್ತಕ್ಕಂಥ ಸೊ ಸ್ವಾಮಿಗಳ ಪಾದೂಳ್ಕ ಇರ್ಬೋದು, ದೇವ್ರದ್ದು ನೀರು ಇರ್ಬೋದು ತಂದು ಸೊ ಆಕೆಗೆ ಸಿಂಬಡಿಸೋದು ಮಾಡೋದು. ಇಮಿಡಿಯೇಟ್ಲಿ ಆಕೆಯನ್ನು ಕರ್ಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸೋದು, ಆಕೆಗೆ ಆರೈಕೆ ಮಾಡೋದು, ಆಕೆಗೆ ನೀರು ಕುಡಿಸೋದು, ಇಲ್ಲ ಹಣ್ಣಿನ ರಸ ತಂದು ಕೊಡೋದು, ಇದೆಲ್ಲ ಮಾಡ್ತಾರೆ. ಎಲ್ಲಿ ಆರ್ಥೋಡಾಕ್ಸ್ ಇಲ್ಲ ಅಂತಲ್ಲೇ ಇದೇ ಬಿಹೇವಿಯರ್ ಸೊ ಗಾಳಿ ಹಿಡಿದಿದೆ, ಭೂತ ಹಿಡಿದಿದೆ ಅನ್ನೋ ಒಂದು ವಿಶ್ಲೇಷಣೆಗೆ ಒಳಗಾಗುತ್ತೆ. ಯಾವಾಗ ಈ ಥರದ ಆರೈಕೆ ನಡೆಯುತ್ತೆ ಆವಾಗ ಒಂದು ಸಮಾಧಾನದ ಸ್ಥಿತಿ ಬರುತ್ತೆ, ಮತ್ತು ಆ ವ್ಯಕ್ತಿಗೆ ಎಚ್ಚರ ಆಗ್ಬೋದು. ಸೊ ಮತ್ತು ನಾರ್ಮಲ್ಸಿಗೆ ಬರೋದು ನಡೀತಾ ಇರುತ್ತೆ. ಅಂದರೆ
ಸುಪ್ತ ಮನಸ್ಸು ಏನನ್ನು ಬಯಸ್ತಾ ಇತ್ತು. ಸೊ ನನಗೆ ಜನ ಕಾಳಜಿ ಮಾಡಬೇಕು, ನನ್ನ ಹತ್ರ ಬರಬೇಕು, ನನ್ನ ಇಚ್ಛೆಯನ್ನು ಕೇಳಬೇಕು, ನನಗೆ ಆರೈಕೆ ಮಾಡಬೇಕು ಅಂತ ಆ ಮನಸ್ಸು ಬಯಸ್ತಾ ಇತ್ತು. ಈ ರೀತಿ ಆಸ್ಫೋಟದ ರೂಪದಲ್ಲಿ ಭಾವನೆಗಳು ಬಂದಾಗ ಜನ ತನ್ನ ಪಾಡಿಗೆ ತಾನು ಆಕೆಗೆ ತಲೆ ಕೈ ಆಡಿಸೋದು, ಬೆನ್ನು ಕೈ ಆಡಿಸೋದು, ಸೊ ಆರೈಕೆ ಮಾಡೋದು ನಡೆಯುತ್ತೆ. ಎಲ್ಲೇ ಇರಲ್ಲ, ಇದು ಅಗ್ರವೇಟ್ ಆಗುತ್ತೆ, ಅದು ಹಂತಲ್ಲಿ ಹೋಗೋದು ಬರೋದು, ಇದೆಲ್ಲ ಸಮಸ್ಯೆಗಳು ನಡೆಯುತ್ತೆ. ಅದಕ್ಕೆ ಇಂಥ ಕೇಸುಗಳಲ್ಲಿ ನಾವು ಅದು ದೇವಸ್ಥಾನಕ್ಕೆ ಹೋಗಬಾರ್ದು ಅಂತಿಲ್ಲ, ಹೋಗಬೇಕು, ಮಾಡಬೇಕು, ಎಲ್ಲ ಕಡೆ ಹೋಗಬೇಕು. ಸೊ ಮನಸ್ಸಿನ ಸಮಾಧಾನಕ್ಕೆ ಶಾಂತ ಸ್ಥಿತಿ ಸಿಗುತ್ತೆ ಅಂತ ಅಲ್ಲೇ ಹೋಗಬೇಕು. ಅದರ ಜೊತೆಗೆ ಸೊ ವೈಜ್ಞಾನಿಕವಾಗಿ ಕೆಲಸವನ್ನು, ಚಿಕಿತ್ಸೆಯನ್ನು ಮಾಡಿಕೊಳ್ಳಿಕ್ಕೆ ನಮಗೆ ತಯಾರಿ ಇರಬೇಕಾಗುತ್ತೆ. ಅದಕ್ಕೆ ಮೇನ್ ಪ್ರಮುಖ ಕೌನ್ಸೆಲಿಂಗ್ ಅಂತಾರೆ. ಸೊ ಯಾವುದಾದ್ರೂ ಒಬ್ಬ ವ್ಯಕ್ತಿ ಹತ್ರ ತಿಳುವಳಿಕೆ ಹೇಳಿಸ್ಲಿಕ್ಕಿರ್ಬೋದು ಅಥವಾ ಸುಪ್ತ ಮನಸ್ಸಿನಲ್ಲಿರ್ತಕ್ಕಂಥ ವಿಷಯಗಳ ಹೊರಗೆ ತರೋ ಪ್ರಯತ್ನವನ್ನು ಮಾಡೋದು, ಆ ವಿಷಯಗಳಿಗೆ ಪರಿಹಾರ ಕೊಡೋದು ಕೆಲಸ ನಡೀತಿರಬೇಕಾಗತ್ತೆ. ಅದಕ್ಕೆ ಎಷ್ಟೋ ಸಲ ನಾವು ಹೇಳೋದು, ಟ್ರೀಟ್ಮೆಂಟ್, ನಾವು ಚಿಕಿತ್ಸೆ ಕೊಡೋದು ರೋಗಿಗಲ್ಲ, ಪರಿಸರಕ್ಕೆ. ಈಗ ಸಾಕಷ್ಟು ಸಮಸ್ಯೆಗಳ 99% ಸಮಸ್ಯೆಗಳ ಸೊ ವಾತಾವರಣ, ಮನೆಯ ವಾತಾವರಣ ಕಾರಣಕ್ಕೆ ಬಂದಿರುತ್ತೆ. ಸೊ ಮನೆಯ ವಾತಾವರಣವನ್ನು ಸರಿ ಮಾಡಲಿಕ್ಕೆ ಬರುತ್ತಾ? ಸೊ ಅದನ್ನು ವಿಚಾರ ಮಾಡಬೇಕು. ಸೊ ಟ್ರೀಟ್ ದ ಎನ್ವಿರಾನ್ಮೆಂಟ್, ನಾಟ್ ದ ಪೇಷಂಟ್. ಪೇಷಂಟಿಗೆ ತಿಳುವಳಿಕೆ ಹೇಳಬಹುದು ಅಷ್ಟೇ, ಕೌನ್ಸಿಲಿಂಗ್ ಮಾಡ್ಬೋದು. ಅದ್ರ ಜೊತೆಗೆ ಇದಕ್ಕೆ ಕಾರಣವಾಗಿರ್ತಕ್ಕಂಥ ರೂಟ್ ಕಾಸ್ ಆಫ್ ದಿ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಫೈಂಡ್ ಔಟ್ ಆಗಬೇಕು. ಅದಕ್ಕೆ ಚಿಕಿತ್ಸೆ ಆಗ್ಬೋದು, ಅಲ್ಲಿ ತಿಳುವಳಿಕೆ ಹೇಳೋ ಪ್ರಯತ್ನ ನಡಿಬೇಕಾಗತ್ತೆ. ನಮ್ಮ ಕ್ಲಾಸಿಗೆ ಬರ್ತಕ್ಕಂಥ ಎಷ್ಟೋ ಜನರಿಗೆ ನಾನು ಕರೆದು ಮಾತಾಡಿದ್ದೀನಿ. ಬಟ್ ಗಂಡನ ಸಮಸ್ಯೆ ಇದ್ದಿರ್ಬೋದು, ಹೆಂಡತಿ ಸಮಸ್ಯೆ ಇದ್ದಿರ್ಬೋದು, ಇಬ್ಬರನ್ನು ಕರೆಸಿ ನಾನು ಮಾತಾಡಿದ್ದೀನಿ. ಸೊ ಎಷ್ಟೋ ಸಲ ಅವರ ಮನೆಗಳಿಗೆ ಹೋಗಿ ಮನೆಯ ವಾತಾವರಣವನ್ನು ನಾನು ಸ್ಟಡಿ ಮಾಡಿ ಅಲ್ಲಿ ಪರಿಹಾರವನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದೀನಿ. ಅದಕ್ಕೆ ಕೌನ್ಸಿಲಿಂಗ್ ಅಂದರೆ ಕೌನ್ಸಿಲಿಂಗಿನ ಅವಶ್ಯಕತೆ ಇದೆ. ಇವತ್ತು ಸಣ್ಣವರು ಇರ್ಬೋದು, ದೊಡ್ಡವರು ಇರ್ಬೋದು, ಇವನ್ ಹೇಳೋದು, ಇವನ್ ಕಾಲೇಜುಗಳಲ್ಲಿ ಸಹಿತ, ಹಾಸ್ಟೆಲ್ಗಳಲ್ಲಿ ಇರ್ಬೋದು, ಎಲ್ಲ ಕಡೆ ಎಷ್ಟೋ ಜನ ವಿದ್ಯಾರ್ಥಿಗಳ ಮಾನಸಿಕ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಅವರಿಗೂ ಸಹಿತ ಕೌನ್ಸಿಲಿಂಗ್ ಅವಶ್ಯಕತೆ ಇರುತ್ತೆ. ಅದರ ಬಗ್ಗೆ ಸಮಾಜ ಆಗಲಿ ನಾವಾಗಲಿ ಬಹಳ ವಿಚಾರ ಮಾಡಬೇಕಾಗುತ್ತೆ. ಸೊ ನಮ್ಮ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಏನು ಯೋಗ ಕ್ಲಾಸುಗಳನ್ನು ನಡೆಸುತ್ತೆ, ಇದರ ಬಗ್ಗೆ ಎಲ್ಲ ತಿಳುವಳಿಕೆ, ಕೌನ್ಸಿಲಿಂಗು ನಡೆಯುತ್ತೆ, ಪರಿಹಾರನೂ ಸಿಗುತ್ತೆ. ಸೊ ನಮ್ಮದು ಡೈಲಿ ನಿತ್ಯ ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7 ಆಫ್ಲೈನ್ ಆ್ಯಂಡ್ ಆನ್ಲೈನ್ ಯೋಗ ವರ್ಗಗಳು ನಡೆಯುತ್ತೆ. ಅದರಲ್ಲಿ ಭಾಗವಹಿಸಿ. ಧನ್ಯವಾದಗಳು.